ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಬೆಸ್ಕಾಂ ಇಲಾಖೆ ಮುಂದೆ ಧರಣಿಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಧರಣಿಗೆ ಪೂರಕವಾಗಿ ಸರ್ಕಾರ 7 ತಾಸು ರೈತರ ಕೃಷಿ ಚಟುವಟಿಕೆಗೆ ವಿದ್ಯುತ್ ನೀಡ್ತೇವೆ ಅಂತೇಳಿ ಹೇಳಿತ್ತು. ಆದರೆ ಒಂದು ವಾರದ ಹಿಂದೆ ರಾತ್ರಿ ವೇಳೆ ಕೊಡ್ತಕ್ಕಂಥ 3 ಗಂಟೆ ವಿದ್ಯುತ್ತನ್ನು ಕಡಿತ ಮಾಡಿತ್ತು. ಇಲಾಖೆ ಮೊರೆ ಹೋದಾಗ ಇಲಾಖೆಯವರು ಉತ್ಪಾದನೆ ಎಷ್ಟು ಕಡಿಮೆ ಆಗ್ತಾ ಇದೆ ಅಷ್ಟು ಕೊಡ್ತಾ ಇದೆ, ಎಷ್ಟು ಹೆಚ್ಚಾಗ್ತಾ ಇದೆ ಅಷ್ಟು ಕೊಡೋದಕ್ಕೆ ಬರ್ತದೆ, ಇಲ್ಲ ಅಂದರೆ ಬರೋದಿಲ್ಲ ಅಂತೇಳಿ ಹೇಳಿದ್ರು. ಇವತ್ತು ರಾಜ್ಯ ಸರ್ಕಾರ ಹೇಳ್ತದೆ ವಿದ್ಯುತ್ ಸಮರ್ಪಕವಾಗಿ ಕೃಷಿಗೆ ಆಗುವಷ್ಟು ವಿದ್ಯುತ್ ನಮ್ಮಲ್ಲಿ ಇದೆ, ನೀಡ್ತೀವಿ ಅಂತ ಹೇಳ್ತದೆ. ಆದರೆ 1 ತಿಂಗಳಿಂದ ಮುಂಗಾರು ಪ್ರಾರಂಭ ಆಯಿತು. ಮುಂಗಾರು ಮಳೆ ಬರದೆ ಅಂತ ಸಂದರ್ಭದಲ್ಲಿ ಇವತ್ತು ಬರಗಾಲ ಘೋಷಣೆ ಆಗಿದೆ ಮತ್ತು ಸರ್ಕಾರನೂ ಘೋಷಣೆ ಮಾಡಬೇಕು. ಮುಂಗಾರು ಮಳೆಯನ್ನು ಮತ್ತು ಮಳೆ ಆಶ್ರಿತ ಬೆಳೆಗಳನ್ನು ನಂಬಿ ಬೆಳೆ ಇಡಬೇಡಿ ಅಂತ ಸರ್ಕಾರ ವರದಿ ಕೊಡ್ತು. ಆದರೆ ನಾವು ನೀರಾವರಿ ಆಶ್ರಿತ ಬೆಳೆಯನ್ನು ಬೆಳೆಯೋದಕ್ಕೆ ವಿದ್ಯುತ್ ಆದರೂ ಬೇಕಲ್ವಾ? ಆ ವಿದ್ಯುತ್ ನೀಡಲು 7 ತಾಸು ವಿಫಲವಾದ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗಿ ಮತ್ತು ನಿರಂತರವಾಗಿ ಏನು 7 ತಾಸು ವಿದ್ಯುತ್ ನೀಡಬೇಕಾದನ್ನು ಹಗಲು 3 ಗಂಟೆ ರಾತ್ರಿ 4 ಗಂಟೆ ವಿಭಜನೆಯಾಗಿ ನೀಡಬೇಕು ಅಂತೇಳಿ ತಮ್ಮ ಎಲ್ಲರ ಒತ್ತಾಯದ ಮೇರೆಗೆ ಬೆಸ್ಕಾಂ ಕಚೇರಿಯಿಂದ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ರವಾನೆ ಮಾಡ್ತಾ ಇದ್ದೇವೆ. ಇದು ಏನಾದರೂ ಮುಂದಿನ ದಿನಗಳಲ್ಲಿ ಸರಿ ಮಾಡದೇ ಇದ್ದರೆ ಇಡೀ ಕಚೇರಿ ಮುಂದೆ ದನಕರು ಸಮೇತ ನಾವು ಇಡೀ ರೈತರ ಕೃಷಿ ಸಲಕರಣೆಗಳ ಹಿಡ್ಕೊಂಬಂದು ಇಲ್ಲಿ ಕಚೇರಿಗೆ ಬೀಗ ಹಾಕಿ ಧರಣಿಯನ್ನು ಮಾಡ್ತೀವಿ ಅಂತೇಳಿ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ನಿಮ್ಮ ಹೆಸರು? ಗೋಪಾಲ್, ಜಿಲ್ಲಾ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು